ಈ ಮಹಾಸಭಾದ ಅನೇಕ ಹಿರಿಯರು ಗಣ್ಯರು ಒಂದು ಕಡೆ ಕೂತ್ಕೊಂಡು ಒಂದು ನಿರ್ಧಾರಕ್ಕೆ ಬರಬೇಕಾಗಿದೆ. ಯಾರು ಚುನಾವಣೆಯ ಅಖಾಡದಲ್ಲಿ ನಾಮಿನೇಷನ್ ಅನ್ನ ಫೈಲ್ ಮಾಡಿದರೋ ಅವರಿಗೆ ಸೂಚನೆ ಕೊಡಬೇಕು. ಸಮಾಜದಲ್ಲಿ ಚುನಾವಣೆ ಮಾಡಿ ವೈಷಮ್ಯ ಹುಟ್ಟಿಸಿಕೊಳ್ಳುವುದಕ್ಕಿಂತಲೂ ವೀರಶೈವ ಲಿಂಗಾಯತ ಸಮಾಜದ ಐಕ್ಯತೆಗಾಗಿ ಮತ್ತು ಆ ಜನಾಂಗದ ಅಭಿವೃದ್ಧಿಗಾಗಿ ಚುನಾವಣೆಯನ್ನ ಬದಿಗೊತ್ತಿ ಒಬ್ಬ ಯೋಗ್ಯ ಧರ್ಮನಿಷ್ಠ ನಿಷ್ಪಕ್ಷಪಾತ ಇರುವಂತಹ ವ್ಯಕ್ತಿಯನ್ನ ಸಮಾಜದ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕು ಅನ್ನುವಂತಹ ಸೂಚನೆ ಇವತ್ತು ಮಠಾಧೀಶರದ್ದು ಮತ್ತು ಅಭಿಪ್ರಾಯವೂ ಕೂಡ ಮಠಾಧೀಶರದ್ದಾಗಿದೆ. ಇದಕ್ಕೆ ವಿಶೇಷವಾಗಿ ವೀರಶೈವ ಮಹಾಸಭಾದ ಕಾರ್ಯಾಧ್ಯಕ್ಷರಾದ ಅಥವಾ ಕಾರ್ಯದರ್ಶಿಯಾದಂತಹ ಖಂಡ್ರೆ ಅವರು, ಈಶ್ವರ್ ಖಂಡ್ರೆ, ಇವರು ಪಕ್ಕದ ಜಿಲ್ಲೆಯವರಾಗಿರುವುದರಿಂದ ಅವರ ಭಾವನೆಯೂ ಕೂಡ ಚುನಾವಣೆ ಆಗಬಾರ್ದು ಅನ್ನುವಂಥದ್ದೇ ಇದೆ. ಕಳೆದ ವರ್ಷ ಅಂದ್ರೆ ಹಿಂದಿನ ಚುನಾವಣೆ ಸಂದರ್ಭದಲ್ಲಿ ಈಶ್ವರ್ ಖಂಡ್ರೆ ಅವರ ಮಧ್ಯಸ್ಥಿಕೆಯಿಂದ ಚುನಾವಣೆ ಆಗಲಿಲ್ಲ. ಆದರೆ ವೀರಶೈವ ಲಿಂಗಾಯತ ಮಹಾಸಭಾದ ಜನತೆಯ ವಿರುದ್ಧವಾಗಿ ಅವರೊಂದು ನಿರ್ಧಾರವನ್ನು ತೆಗೆದುಕೊಂಡರು. ಅದನ್ನೂ ಕೂಡ ನಮ್ಮ ಜನ ಸ್ವೀಕಾರ ಮಾಡಿದರು. ಆದರೆ ಪ್ರಸ್ತುತ ಸಂದರ್ಭದಲ್ಲಿ ಮತ್ತದೇ ಚುನಾವಣೆ ಅನ್ನುವಂತಹ ಘೋಷಣೆಯೊಂದಿಗೆ ಇವತ್ತು ಎರಡೆರಡು ಟೀಮ್ಗಳು ಗುಂಪುಗಳಾಗಿ ನಾಮಿನೇಷನ್ ಅನ್ನ ಫೈಲ್ ಮಾಡ್ತಾ ಇದ್ದಾರೆ. ಇದರಿಂದ ಸಮಾಜಕ್ಕಾಗಲಿ ಸಮಾಜದ ಜನರಿಗಾಗಲಿ ಯಾವುದೇ ಲಾಭ ಆಗೋದಿಲ್ಲ.